ಏನೇನು ಆಗ್ತಾ ಇದೆ ದೃಶ್ಯಗಳನ್ನು ಕೂಡ ನೋಡ್ತಾ ಇರಬಹುದು. ಜನರು ಕೂಡ ಭಯಭೀತರಾಗಿದ್ದಾರೆ. ಈ ತರ ಒಂದು ಘಟನೆ ನಡೆದೋಗ್ಬಿಟ್ಟಿದೆ, ಘನಘೋರ ಘಟನೆ. ಏನಾದರೂ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಅಥವಾ ಇಂತಹ ಒಂದು ಘಟನೆ ಆದಂತ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಕೂಡ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಎನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ವಿಚಾರ. ಯಾಕಂತ ಹೇಳಿದ್ರೆ ಅಲ್ಲಿನ ಸ್ಥಳೀಯರು ಯಾವ ರೀತಿಯಾಗಿ ಅದಕ್ಕೆ ಸಹಕಾರ ಮಾಡ್ತಾರೆ ಅಂತ ನೋಡಿ. ಸಾಕಷ್ಟು ಜನ ಸ್ಥಳೀಯರಿದ್ದಾರೆ, ಜೊತೆಗೆ ಸಾಕಷ್ಟು ಜನ ನರ್ಸು, ಡಾಕ್ಟರ್ಸು, ಜೊತೆಗೆ ಸಿಬ್ಬಂದಿಯವರು. ಇಂಥ ಸಂದರ್ಭದಲ್ಲಿ ಎಮರ್ಜೆನ್ಸಿ ಸಿಬ್ಬಂದಿ ಕೂಡ ಅಲ್ಲಿ ಇಮಿಡಿಯೇಟ್ ಆಗಿ ಬರ್ತಾರೆ. ಸೊ ಅಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಮೃತದೇಹಗಳನ್ನ ಇರ್ಬೋದು, ಗಾಯಾಳುಗಳನ್ನ ತೆಗೆದುಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಕುಟುಂಬಸ್ಥರ ಆಕ್ರಂದನ ಒಂದಿಷ್ಟು ಜನ ಕುಟುಂಬಸ್ಥರು ಈಗಾಗಲೇ ಹಾಸ್ಪಿಟಲ್ ಮುಂಭಾಗದಲ್ಲಿ ಬಂದಿದ್ರು. ಅಲ್ಲಿ ನಿಯರ್ ಬೈ ಹಾಸ್ಪಿಟಲ್ ಇರುವಂತಹ ಸಂದರ್ಭದಲ್ಲಿ ಅವರಿಗೆಲ್ಲವೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಮರ್ಜೆನ್ಸಿ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಳುವಂತ ನಿಟ್ಟಲ್ಲೂ ಕೂಡ ಈಗಾಗಲೇ ಅವರಿಗೆ ಮಾಹಿತಿಯನ್ನ ಕೊಟ್ಬಿಟ್ಟಿದ್ರು. ಯಾಕಂತ ಹೇಳಿದ್ರೆ ಈಗ ಗಂಭೀರವಾದಂತ ಈಗ ಘಟನೆ ಆಗಿರುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಜನ ಗಾಯಾಳುಗಳು ಗಂಭೀರತೆಯನ್ನ ಪಡ್ಕೊಂಡಿರ್ತಾರೆ. ಅಂತ ಸಂದರ್ಭದಲ್ಲಿ ಅವರಿಗೆ ಬೆಡ್ಡಿನ ವ್ಯವಸ್ಥೆ ಇರಬಹುದು, ಆಕ್ಸಿಜನ್ ವ್ಯವಸ್ಥೆ ಇರಬಹುದು, ಐಸಿಯು ವ್ಯವಸ್ಥೆ ಇರಬಹುದು. ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಆ ಒಂದು ನಿಟ್ಟಲ್ಲಿ ಈ ತರ ಘಟನೆ ಆಯ್ತು ಅಂತ ಗೊತ್ತಾದ ತಕ್ಷಣ ನಿಯರ್ ಬೈ ಎಲ್ಲ ಹಾಸ್ಪಿಟಲ್ಗಳಲ್ಲೂ ಕೂಡ ಸ್ಟ್ಯಾಂಡ್ ಬೈ ನರ್ಸ್ ಇರಬಹುದು, ಡಾಕ್ಟರ್ಸ್ಗಳು ಇರಬೇಕು ಅನ್ನುವಂತ ಸೂಚನೆಯನ್ನ ಕಟ್ಟುನಿಟ್ಟಾಗಿ ಅಲ್ಲಿನ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ. ಪ್ರಯಾಣಿಕರ ಮಾಹಿತಿಗಾಗಿ ಸಹಾಯವಾಣಿಯನ್ನು ಕೂಡ ತೆರೆಯಲಾಗಿದೆ. ಸಹಾಯವಾಣಿಯನ್ನ ತೆರೆದಿದೆ ಈಗ ಏರ್ ಇಂಡಿಯಾ ಸಂಸ್ಥೆ. 1800569144 ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ಪ್ರಯಾಣಿಕರ ಮಾಹಿತಿ ಸಿಗುತ್ತೆ. ಕಂಪ್ಲೀಟ್ ಆಗಿ ಈಗ ಏರ್ ಇಂಡಿಯಾ ಸಹಾಯವಾಣಿಯನ್ನ ತೆರೆದಿದೆ. ಅವರವರ ಕುಟುಂಬಸ್ಥರು ಯಾರಿದ್ದಾರೆ, ಇದು ಒಂದು ಹಾಟ್ಲೈನ್ 18005691 ಹಾಗೆ 3444 ಈ ನಂಬರ್ಗೆ ಕರೆ ಮಾಡಿದ್ರೆ ಪ್ರಯಾಣಿಕರ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ನಿಮ್ಗೆ. ಅಂದ್ರೆ ಯಾರೆಲ್ಲ ಡೆತ್ ಆಗಿದ್ದಾರೆ, ಜೊತೆಗೆ ಅವರ ಕುಟುಂಬಸ್ಥರು ಏನಾದ್ರೂ ಗಂಭೀರವಾಗಿ ಗಾಯಗೊಂಡಿದ್ರ ಅಥವಾ ಹಾಸ್ಪಿಟಲ್ ಇದ್ರ, ಯಾವ ಹಾಸ್ಪಿಟಲ್ ಅಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿದ್ದಾರೆ, ಯಾವ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ, ಪ್ರಯಾಣಿಕರ ಕುಟುಂಬ ವರ್ಗದವರಿಗೆ ಹೆಲ್ಪ್ ಆಗುವಂತ ನಿಟ್ಟಿನಲ್ಲಿ ಸೊ ಈ ಒಂದು ಸಹಾಯವಾಣಿಯನ್ನ ಏರ್ ಇಂಡಿಯಾ ಸಂಸ್ಥೆ ತೆರೆದಿರುವಂತದ್ದು. ಸೊ ಈ ನಂಬರ್ ಮೇಲೆ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಈ ನಂಬರ್ಗೆ ಏನಾದ್ರೂ ಕರೆ ಮಾಡಿದ್ರೆ ಡೈರೆಕ್ಟ್ ಆಗಿ ಅದು ಏರ್ ಇಂಡಿಯಾ ಸಂಸ್ಥೆ ನಿಮಗೆ ಮಾಹಿತಿಯನ್ನ ಕೊಡುತ್ತೆ. ಸಹಾಯವಾಣಿಯನ್ನ ತೆರೆದಿರುವಂತಹ ಸಂದರ್ಭದಲ್ಲಿ ಏರ್ ಇಂಡಿಯಾ ಸಂಸ್ಥೆ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡುತ್ತೆ. ಸೊ ಯಾರೆಲ್ಲ ಗಂಭೀರತೆಯಿಂದ ಇದ್ದಾರೆ, ಅವರಿಗೆ ಎಲ್ಲಿ ಯಾವ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ, ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಪ್ರತಿಯೊಂದು ಮಾಹಿತಿಯನ್ನ ಈಗ ಅವರ ಕುಟುಂಬ ವರ್ಗಕ್ಕೆ ನೀಡುವಂತ ಸಲುವಾಗಿ ಏರ್ ಇಂಡಿಯಾ ಸಂಸ್ಥೆ ಈಗ ಅಲ್ಲಿ ಸಹಾಯವಾಣಿಯನ್ನ ತೆರೆದಿರುವಂತದ್ದು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಆ ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತಾರೆ. ಏನೇನು ಆಗ್ತಾ ಇದೆ ದೃಶ್ಯಗಳನ್ನು ಕೂಡ ನೋಡ್ತಾ ಇರಬಹುದು. ಜನರು ಕೂಡ ಭಯಭೀತರಾಗಿದ್ದಾರೆ. ಈ ತರ ಒಂದು ಘಟನೆ ನಡೆದೋಗ್ಬಿಟ್ಟಿದೆ, ಘನಘೋರ ಘಟನೆ. ಏನಾದರೂ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಅಥವಾ ಇಂತಹ ಒಂದು ಘಟನೆ ಆದಂತ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಕೂಡ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಎನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ವಿಚಾರ. ಯಾಕಂತ ಹೇಳಿದ್ರೆ ಅಲ್ಲಿನ ಸ್ಥಳೀಯರು ಯಾವ ರೀತಿಯಾಗಿ ಅದಕ್ಕೆ ಸಹಕಾರ ಮಾಡ್ತಾರೆ ಅಂತ ನೋಡಿ. ಸಾಕಷ್ಟು ಜನ ಸ್ಥಳೀಯರಿದ್ದಾರೆ, ಜೊತೆಗೆ ಸಾಕಷ್ಟು ಜನ ನರ್ಸು, ಡಾಕ್ಟರ್ಸು, ಜೊತೆಗೆ ಸಿಬ್ಬಂದಿಯವರು. ಇಂಥ ಸಂದರ್ಭದಲ್ಲಿ ಎಮರ್ಜೆನ್ಸಿ ಸಿಬ್ಬಂದಿ ಕೂಡ ಅಲ್ಲಿ ಇಮಿಡಿಯೇಟ್ ಆಗಿ ಬರ್ತಾರೆ. ಸೊ ಅಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಮೃತದೇಹಗಳನ್ನ ಇರ್ಬೋದು, ಗಾಯಾಳುಗಳನ್ನ ತೆಗೆದುಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಕುಟುಂಬಸ್ಥರ ಆಕ್ರಂದನ ಒಂದಿಷ್ಟು ಜನ ಕುಟುಂಬಸ್ಥರು ಈಗಾಗಲೇ ಹಾಸ್ಪಿಟಲ್ ಮುಂಭಾಗದಲ್ಲಿ ಬಂದಿದ್ರು. ಅಲ್ಲಿ ನಿಯರ್ ಬೈ ಹಾಸ್ಪಿಟಲ್ ಇರುವಂತಹ ಸಂದರ್ಭದಲ್ಲಿ ಅವರಿಗೆಲ್ಲವೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಮರ್ಜೆನ್ಸಿ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಳುವಂತ ನಿಟ್ಟಲ್ಲೂ ಕೂಡ ಈಗಾಗಲೇ ಅವರಿಗೆ ಮಾಹಿತಿಯನ್ನ ಕೊಟ್ಬಿಟ್ಟಿದ್ರು. ಯಾಕಂತ ಹೇಳಿದ್ರೆ ಈಗ ಗಂಭೀರವಾದಂತ ಈಗ ಘಟನೆ ಆಗಿರುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಜನ ಗಾಯಾಳುಗಳು ಗಂಭೀರತೆಯನ್ನ ಪಡ್ಕೊಂಡಿರ್ತಾರೆ. ಅಂತ ಸಂದರ್ಭದಲ್ಲಿ ಅವರಿಗೆ ಬೆಡ್ಡಿನ ವ್ಯವಸ್ಥೆ ಇರಬಹುದು, ಆಕ್ಸಿಜನ್ ವ್ಯವಸ್ಥೆ ಇರಬಹುದು, ಐಸಿಯು ವ್ಯವಸ್ಥೆ ಇರಬಹುದು. ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಆ ಒಂದು ನಿಟ್ಟಲ್ಲಿ ಈ ತರ ಘಟನೆ ಆಯ್ತು ಅಂತ ಗೊತ್ತಾದ ತಕ್ಷಣ ನಿಯರ್ ಬೈ ಎಲ್ಲ ಹಾಸ್ಪಿಟಲ್ಗಳಲ್ಲೂ ಕೂಡ ಸ್ಟ್ಯಾಂಡ್ ಬೈ ನರ್ಸ್ ಇರಬಹುದು, ಡಾಕ್ಟರ್ಸ್ಗಳು ಇರಬೇಕು ಅನ್ನುವಂತ ಸೂಚನೆಯನ್ನ ಕಟ್ಟುನಿಟ್ಟಾಗಿ ಅಲ್ಲಿನ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ. ಪ್ರಯಾಣಿಕರ ಮಾಹಿತಿಗಾಗಿ ಸಹಾಯವಾಣಿಯನ್ನು ಕೂಡ ತೆರೆಯಲಾಗಿದೆ. ಸಹಾಯವಾಣಿಯನ್ನ ತೆರೆದಿದೆ ಈಗ ಏರ್ ಇಂಡಿಯಾ ಸಂಸ್ಥೆ. 1800569144 ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ಪ್ರಯಾಣಿಕರ ಮಾಹಿತಿ ಸಿಗುತ್ತೆ. ಕಂಪ್ಲೀಟ್ ಆಗಿ ಈಗ ಏರ್ ಇಂಡಿಯಾ ಸಹಾಯವಾಣಿಯನ್ನ ತೆರೆದಿದೆ. ಅವರವರ ಕುಟುಂಬಸ್ಥರು ಯಾರಿದ್ದಾರೆ, ಇದು ಒಂದು ಹಾಟ್ಲೈನ್ 18005691 ಹಾಗೆ 3444 ಈ ನಂಬರ್ಗೆ ಕರೆ ಮಾಡಿದ್ರೆ ಪ್ರಯಾಣಿಕರ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ನಿಮ್ಗೆ. ಅಂದ್ರೆ
ಯಾರೆಲ್ಲ ಡೆತ್ ಆಗಿದ್ದಾರೆ, ಜೊತೆಗೆ ಅವ್ರ ಕುಟುಂಬಸ್ಥರು ಏನಾದ್ರೂ ಗಂಭೀರವಾಗಿ ಗಾಯಗೊಂಡಿದ್ರ ಅಥವಾ ಹಾಸ್ಪಿಟಲ್ ಇದ್ರ, ಯಾವ ಹಾಸ್ಪಿಟಲ್ ಅಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿದ್ದಾರೆ, ಯಾವ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ, ಪ್ರಯಾಣಿಕರ ಕುಟುಂಬ ವರ್ಗದವರಿಗೆ ಹೆಲ್ಪ್ ಆಗುವಂತ ನಿಟ್ಟಿನಲ್ಲಿ ಸೊ ಈ ಒಂದು ಸಹಾಯವಾಣಿಯನ್ನ ಏರ್ ಇಂಡಿಯಾ ಸಂಸ್ಥೆ ತೆರೆದಿರುವಂತದ್ದು. ಸೊ ಈ ನಂಬರ್ ಮೇಲೆ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಈ ನಂಬರ್ಗೆ ಏನಾದ್ರೂ ಕರೆ ಮಾಡಿದ್ರೆ ಡೈರೆಕ್ಟ್ ಆಗಿ ಅದು ಏರ್ ಇಂಡಿಯಾ ಸಂಸ್ಥೆ ನಿಮ್ಗೆ ಮಾಹಿತಿಯನ್ನ ಕೊಡುತ್ತೆ. ಸಹಾಯವಾಣಿಯನ್ನ ತೆರೆದಿರುವಂತಹ ಸಂದರ್ಭದಲ್ಲಿ ಏರ್ ಇಂಡಿಯಾ ಸಂಸ್ಥೆ ನಿಮ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡುತ್ತೆ. ಸೊ ಯಾರೆಲ್ಲ ಗಂಭೀರತೆಯಿಂದ ಇದ್ದಾರೆ, ಅವರಿಗೆ ಎಲ್ಲಿ ಯಾವ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ, ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಪ್ರತಿಯೊಂದು ಮಾಹಿತಿಯನ್ನ ಈಗ ಅವರ ಕುಟುಂಬ ವರ್ಗಕ್ಕೆ ನೀಡುವಂತ ಸಲುವಾಗಿ ಏರ್ ಇಂಡಿಯಾ ಸಂಸ್ಥೆ ಈಗ ಅಲ್ಲಿ ಸಹಾಯವಾಣಿಯನ್ನ ತೆರೆದಿರುವಂತದ್ದು ಕೂಡ ನಾವು ನಿಮ್ಗೆ ತೋರಿಸ್ತಾ ಇದ್ವಿ. ಆ ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತಾರೆ. ಏನೇನು ಆಗ್ತಾ ಇದೆ ದೃಶ್ಯಾವಳಿಯನ್ನು ಕೂಡ ನೋಡ್ತಾ ಇರಬಹುದು. ಜನರು ಕೂಡ ಭಯಭೀತರಾಗಿದ್ದಾರೆ. ಈ ತರ ಒಂದು ಘಟನೆ ನಡೆದೋಗ್ಬಿಟ್ಟಿದೆ, ಘನಘೋರ ಘಟನೆ. ಏನಾದರೂ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಅಥವಾ ಇಂತಹ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಕೂಡ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಎನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ವಿಚಾರ. ಯಾಕಂತ ಹೇಳಿದ್ರೆ ಅಲ್ಲಿನ ಸ್ಥಳೀಯರು ಯಾವ ರೀತಿಯಾಗಿ ಅದಕ್ಕೆ ಸಹಕಾರ ಮಾಡ್ತಾರೆ ಅಂತ ನೋಡಿ. ಸಾಕಷ್ಟು ಜನ ಸ್ಥಳೀಯರಿದ್ದಾರೆ, ಜೊತೆಗೆ ಸಾಕಷ್ಟು ಜನ ನರ್ಸು, ಡಾಕ್ಟರ್ಸು, ಜೊತೆಗೆ ಸಿಬ್ಬಂದಿಯವರು. ಇಂಥ ಸಂದರ್ಭದಲ್ಲಿ ಎಮರ್ಜೆನ್ಸಿ ಸಿಬ್ಬಂದಿ ಕೂಡ ಅಲ್ಲಿ ಇಮಿಡಿಯೇಟ್ ಆಗಿ ಬರ್ತಾರೆ. ಸೊ ಅಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಮೃತದೇಹಗಳನ್ನ ಇರಬಹುದು, ಗಾಯಾಳುಗಳನ್ನ ತೆಗೆದುಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಕುಟುಂಬಸ್ಥರ ಆಕ್ರಂದನ ಒಂದಿಷ್ಟು ಜನ ಕುಟುಂಬಸ್ಥರು ಈಗಾಗಲೇ ಹಾಸ್ಪಿಟಲ್ ಮುಂಭಾಗದಲ್ಲಿ ಬಂದಿದ್ರು. ಅಲ್ಲಿ ನಿಯರ್ ಬೈ ಹಾಸ್ಪಿಟಲ್ ಇರುವಂತಹ ಸಂದರ್ಭದಲ್ಲಿ ಅವರಿಗೆಲ್ಲವೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಮರ್ಜೆನ್ಸಿ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಳುವಂತ ನಿಟ್ಟಲ್ಲೂ ಕೂಡ ಈಗಾಗಲೇ ಅವರಿಗೆ ಮಾಹಿತಿಯನ್ನ ಕೊಟ್ಬಿಟ್ಟಿದ್ರು. ಯಾಕಂತ ಹೇಳಿದ್ರೆ ಈಗ ಗಂಭೀರವಾದಂತಹ ಈಗ ಘಟನೆ ಆಗಿರುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಜನ ಗಾಯಾಳುಗಳು ಗಂಭೀರತೆಯನ್ನ ಪಡ್ಕೊಂಡಿರ್ತಾರೆ. ಅಂತ ಸಂದರ್ಭದಲ್ಲಿ ಅವರಿಗೆ ಬೆಡ್ಡಿನ ವ್ಯವಸ್ಥೆ ಇರಬಹುದು, ಆಕ್ಸಿಜನ್ ವ್ಯವಸ್ಥೆ ಇರಬಹುದು, ಐಸಿಯು ವ್ಯವಸ್ಥೆ ಇರಬಹುದು. ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಆ ಒಂದು ನಿಟ್ಟಲ್ಲಿ ಈ ತರ ಘಟನೆ ಆಯ್ತು ಅಂತ ಗೊತ್ತಾದ ತಕ್ಷಣ ನೇರ್ ಬೈ ಎಲ್ಲ ಹಾಸ್ಪಿಟಲ್ಗಳಲ್ಲೂ ಕೂಡ ಸ್ಟ್ಯಾಂಡ್ ಬೈ ನರ್ಸ್ ಇರಬಹುದು, ಡಾಕ್ಟರ್ಸ್ಗಳು ಇರಬೇಕು ಅನ್ನುವಂತ ಸೂಚನೆಯನ್ನ ಕಟ್ಟುನಿಟ್ಟಾಗಿ ಅಲ್ಲಿನ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ. ಪ್ರಯಾಣಿಕರ ಮಾಹಿತಿಗಾಗಿ ಸಹಾಯವಾಣಿಯನ್ನು ಕೂಡ ತೆರೆಯಲಾಗಿದೆ. ಸಹಾಯವಾಣಿಯನ್ನ ತೆರೆದಿದೆ ಈಗ ಏರ್ ಇಂಡಿಯಾ ಸಂಸ್ಥೆ. 1800569144 ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ಪ್ರಯಾಣಿಕರ ಮಾಹಿತಿ ಸಿಗುತ್ತೆ. ಕಂಪ್ಲೀಟ್ ಆಗಿ ಈಗ ಏರ್ ಇಂಡಿಯಾ ಸಹಾಯವಾಣಿಯನ್ನ ತೆರೆದಿದೆ. ಅವರವರ ಕುಟುಂಬಸ್ಥರು ಯಾರಿದ್ದಾರೆ, ಇದು ಒಂದು ಹಾಟ್ಲೈನ್ 18005691 ಹಾಗೆ 3444 ಈ ನಂಬರ್ಗೆ ಕರೆ ಮಾಡಿದ್ರೆ ಪ್ರಯಾಣಿಕರ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ನಿಮ್ಗೆ. ಅಂದ್ರೆ ಯಾರೆಲ್ಲ ಡೆತ್ ಆಗಿದ್ದಾರೆ, ಜೊತೆಗೆ ಅವ್ರ ಕುಟುಂಬಸ್ಥರು ಏನಾದ್ರೂ ಗಂಭೀರವಾಗಿ ಗಾಯಗೊಂಡಿದ್ರ ಅಥವಾ ಹಾಸ್ಪಿಟಲ್ ಇದ್ರ, ಯಾವ ಹಾಸ್ಪಿಟಲ್ ಅಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿದ್ದಾರೆ, ಯಾವ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ, ಪ್ರಯಾಣಿಕರ ಕುಟುಂಬ ವರ್ಗದವರಿಗೆ ಹೆಲ್ಪ್ ಆಗುವಂತ ನಿಟ್ಟಿನಲ್ಲಿ ಸೊ ಈ ಒಂದು ಸಹಾಯವಾಣಿಯನ್ನ ಏರ್ ಇಂಡಿಯಾ ಸಂಸ್ಥೆ ತೆರೆದಿರುವಂತದ್ದು. ಸೊ ಈ ನಂಬರ್ ಮೇಲೆ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಈ ನಂಬರ್ಗೆ ಏನಾದ್ರೂ ಕರೆ ಮಾಡಿದ್ರೆ ಡೈರೆಕ್ಟ್ ಆಗಿ ಅದು ಏರ್ ಇಂಡಿಯಾ ಸಂಸ್ಥೆ ನಿಮ್ಗೆ ಮಾಹಿತಿಯನ್ನ ಕೊಡುತ್ತೆ. ಸಹಾಯವಾಣಿಯನ್ನ ತೆರೆದಿರುವಂತಹ ಸಂದರ್ಭದಲ್ಲಿ ಏರ್ ಇಂಡಿಯಾ ಸಂಸ್ಥೆ ನಿಮ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡುತ್ತೆ. ಸೊ ಯಾರೆಲ್ಲ ಗಂಭೀರತೆಯಿಂದ ಇದ್ದಾರೆ, ಅವರಿಗೆ ಎಲ್ಲಿ ಯಾವ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ, ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಪ್ರತಿಯೊಂದು ಮಾಹಿತಿಯನ್ನ ಈಗ ಅವರ ಕುಟುಂಬ ವರ್ಗಕ್ಕೆ ನೀಡುವಂತ ಸಲುವಾಗಿ ಏರ್ ಇಂಡಿಯಾ ಸಂಸ್ಥೆ ಈಗ ಅಲ್ಲಿ ಸಹಾಯವಾಣಿಯನ್ನ ತೆರೆದಿರುವಂತದ್ದು ಕೂಡ ನಾವು ನಿಮ್ಗೆ ತೋರಿಸ್ತಾ ಇದ್ವಿ. ಆ ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತಾರೆ.